ಹಲೋ ನಮಸ್ಕಾರ. ಏನು ಮಾಡ್ತಾಯಿದ್ದಾರೆ ಎಲ್ಲರೂ? ಓಕೆ, ಟುಡೇ ನಾವು ಮಟನ್ ಕರಿಯನ್ನು ಮಾಡ್ತಾಯಿದ್ದೀವಿ. ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ದೀವಿ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಟ್ಕೊಂಡು ಇವಾಗ ಮಟನನ್ನು ಫುಲ್ ಕ್ಲೀನಾಗಿ ವಾಶ್ ತೊಳಿಬೇಕು. ಸೊ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವೆರೈಟಿ ರೆಸಿಪೀಸನ್ನು ನಾವು ವಿಡಿಯೋ ಮಾಡಿ ಹಾಕ್ತೀವಿ, ಆಯಿತಾ? ಸೊ ಮಟನ್ನು ತುಂಬ ಜನರಿಗೆ ಇಷ್ಟ ಆಗುತ್ತೆ. ಯಾರ್ಯಾರು ನಾನ್ ವೆಜಿಟೇರಿಯನ್ಸ್ ಇದ್ದೀರೋ ಅವರಿಗಂತೂ ಚಿಕನ್ಗಿಂತ ಮಟನ್ನೇ ಜಾಸ್ತಿ ಇಷ್ಟ. ಸೊ ಇಲ್ಲಿ ಫಸ್ಟು ನಾವು ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಮೆಣಸಿನ್ಕಾಯಿ, ಈರುಳ್ಳಿ ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀವಿ. ಸೊ ಈರುಳ್ಳಿ ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಒಳ್ಳೆ ಗ್ರೇವಿ ಥಿಕ್ನೆಸ್ ಬರುತ್ತೆ. ಸೊ ಕೆಲವೊಬ್ಬರು ಕೊಬ್ಬರಿ ಅದೆಲ್ಲ ಹಾಕ್ಕೊಳ್ತಾರೆ ಗ್ರೇವಿಗೋಸ್ಕರ, ಅದು ಅವರವರ ಟೇಸ್ಟಿಗೆ ತಕ್ಕಂಗೆ. ಬಟ್ ಕೊಬ್ಬರಿಗಿಂತ ಇದು ಈರುಳ್ಳಿ, ಟೊಮ್ಯಾಟೊ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಹಾಕಿಬಿಟ್ರೆ ಥಿಕ್ನೆಸ್ ಅದೆಲ್ಲ ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ನೀವು ಕಮೆಂಟ್ ಮಾಡಿ ಹೇಳಿ, ನೀವು ಮಟನ್ ಕರಿನ ಹೇಗೆ ಮಾಡ್ಕೊಳ್ತೀರಾ, ಏನು ಡಿಫ್ರೆಂಟ್ ಸ್ಟೈಲಾಗಿ ಮಾಡಲಿಕ್ಕೆ ಏನು ಐಟಮ್ಸ್ ಇಂಗ್ರೀಡಿಯೆಂಟ್ಸನ್ನ ನೀವು ಹಾಕ್ಕೊಳ್ತೀರಾ ಅಂತ ಸ್ವಲ್ಪ ಹೇಳಿ, ನಮಗೂ ಕೂಡ ನಾವು ತಿಳ್ಕೊಳ್ತೀವಿ. ಸೊ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀವಿ, ಫ್ರೈ ಮಾಡ್ತಾಯಿದ್ದೀವಿ. ಟೊಮ್ಯಾಟೊ ಹಾಕಿದ್ದಾರೆ, ಈರುಳ್ಳಿ ಹಾಕಿದ್ದಾರೆ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ. ಇದು ನನ್ನ ಹಸ್ಬೆಂಡೇ ಪ್ರಿಪೇರ್ ಮಾಡ್ತಿರೋದು ಮತ್ತೆ, ಯಾಕಂದರೆ ನಾನ್ ವೆಜ್ ಅಂತ ಬಂದಾಗ ಅವರು ಎಕ್ಸ್ಪರ್ಟ್. ಸೊ ಮಟನನ್ನು ಹಾಕಿದ್ದೀವಿ, ಎಲ್ಲ ವಾಶ್ ಮಾಡಿರೋದು ಕ್ಲೀನಾಗಿರೋದನ್ನು ಹಾಕಿ ಮಿಕ್ಸ್ ಮಾಡಿದರೆ ಇವಾಗ ಅದನ್ನು ಬಾಯ್ಲ್ ಮಾಡಲಿಕ್ಕೆ ಇಡಬೇಕಾಗತ್ತೆ. ಮಿಕ್ಸ್ ಮಾಡ್ತಾಯಿದ್ದಾರೆ. ನೀವು ಕಮೆಂಟ್ ಮಾಡಿ ಹೇಳಿ, ನೀವು ಹೇಗೆ ಯಾವ ಸ್ಟೈಲಲ್ಲಿ ಮಾಡ್ತೀರಾ ಯಾಕಂತಂದರೆ ಈಗ ಕರ್ನಾಟಕದಲ್ಲಿ ನಾನು ನೋಡ್ತಿರೋ ಹಾಗೆ ಸ್ವಲ್ಪ ಚೇಂಜ್ ಇಂಗ್ರೀಡಿಯೆಂಟ್ಸ್ ಇರ್ಬೋದು, ಅದೆಲ್ಲ ಸ್ವಲ್ಪ ಚೇಂಜ್ ಇರುತ್ತೆ. ಈಗ ಯೂಶ್ವಲಿ ನಾವು ನಾನ್ ವೆಜ್ ಅಂತ ಬಂದಾಗ ಹೈದ್ರಾಬಾದಿ ಸ್ಟೈಲನ್ನು ತುಂಬ ಪ್ರಿಫರ್ ಮಾಡ್ತಾರೆ ಜನ. ಯಾಕಂದರೆ ಅವ್ರದ್ದು ಒಂದು ಸ್ಪೈಸಿ ಟೇಸ್ಟ್ ಅದೆಲ್ಲ ಸ್ವಲ್ಪ ಬೇರೆಯೇ. ಯಾಕಂದರೆ ಅಲ್ಲಿ ಸಿಗೋವಂಥ ಟೇಸ್ಟ್ ಬೇರೆ ಕಡೆ ಸಿಗೋದು ಕಷ್ಟ. ಹೋಟೆಲಲ್ಲಿ ನೀವು ಮನೇಲಿ ಮಾಡ್ಕೊಳ್ಬೋದು, ಹೋಟ್ಲಲ್ಲಿ ಬೇಕಂತಂದರೆ ಹೈದ್ರಾಬಾದ್ ಸ್ಟೈಲಲ್ಲಿ ಇವನ್ ನೀವು ಆರ್ಡ್ರ್ ಮಾಡಿದರೆ ಸಹಿತ ಆ ಥರ ಸಿಗೋದಿಲ್ಲ. ಇದು ಸ್ವಲ್ಪ ನಾವು ಹೈದ್ರಾಬಾದಿ ಸ್ಟೈಲ್ ಟ್ರೈ ಮಾಡಬೇಕಂತ ಮಾಡ್ತಾಯಿದ್ದೀವಿ. ಸೊ ಇವಾಗ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಬೇಕು. ಖಾರ, ಉಪ್ಪು, ಮಸಾಲೆ ಏನೇನಿರುತ್ತೆ ಅದೆಲ್ಲ ಹಾಕ್ಕೊಳ್ಬೇಕು. ಇವಾಗ ಉಪ್ಪು ಹಾಕ್ತಿದ್ದಾರೆ. ಸ್ವಲ್ಪ ಉಪ್ಪು ಹಾಕಿ ಎಷ್ಟು ಬೇಕೋ ಅಷ್ಟು ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುಕ್ಕರಲ್ಲಿ ಸ್ವಲ್ಪ ಯೂಶ್ವಲಿ ಮಟನ್ ಅಂತ ಅಂದರೆ ಜಾಸ್ತಿ ವಿಸಿಲನ್ನು ಆಗ್ಲಿಕ್ಕೆ ಬಿಡಬೇಕು. ಯೂಶ್ವಲಿ ನಾವು ರೈಸಿಗೆ ಅದೆಲ್ಲ 2-3 ವಿಸಿಲ್ಸ್ ಮಾಡಿ ಬಿಟ್ಬಿಡ್ತೀವಿ. ಆದರೆ ಮಟನ್ ಅಂದರೆ ಜಾಸ್ತಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಅಂತಂದರೆ ಒಂದು 8-10 ವಿಸಿಲ್ಸ್ ನೀವು ಬಿಡಬೇಕಾಗುತ್ತೆ. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ನನಗೂ. ನಾವು ಅದನ್ನು ಟ್ರೈ ಮಾಡ್ತೀವಿ, ಓಕೆನಾ? ಮತ್ತು ಇವಾಗ ಮಟನ್ನುಗಿಂತ ಚಿಕನ್ನು ಕೆಲವೊಬ್ಬರು ಇಷ್ಟಪಡ್ತಾರೆ. ಈ ಚಿಕನ್ನಲ್ಲಿ ಕೂಡ ನಾವು ಏನಂದರೆ ಇದೇ ಸೇಮ್ ರೆಸಿಪಿ, ಇದೇ ಸೇಮ್ ಇಂಗ್ರೀಡಿಯೆಂಟ್ಸನ್ನ ಕೂಡ ಫಾಲೋ ಮಾಡ್ಕೋಬೋದು. ಅದು ಓನ್ಲಿ ಅಂದರೆ ಮಸಾಲ ಚೇಂಜ್, ಚಿಕನ್ ಮಸಾಲ ಹಾಕಬೇಕು, ಇಲ್ಲಿ ಮಟನ್ ಮಸಾಲ ಹಾಕಬೇಕು, ಅಷ್ಟೇ ಚೇಂಜ್. ಅದು ಬಿಟ್ಟರೆ ಉಳಿದಿದ್ದೆಲ್ಲ ರೆಸಿಪಿ ಎಲ್ಲ ಸೇಮ್ ಇರುತ್ತೆ. ಸೊ ಇವತ್ತೇನೋ ಮಟನ್ ತಿನ್ನಬೇಕಂತ ಅನಿಸಿದ್ದಕ್ಕೆ ನಾವು ಟ್ರೈ ಮಾಡಿದ್ವಿ. ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ತಿನ್ನಲಿಕ್ಕೂ ತುಂಬ ಚೆನ್ನಾಗಿತ್ತು. ಮತ್ತು ಇದು ತಿನ್ನಾದ್ಮೇಲೆ ನಾವು ವಿಡಿಯೋ ಹಾಕ್ತಿರೋದು. ಸೊ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ಇದನ್ನು ನೀವು ರೈಸ್ ಜೊತೆ ತಿನ್ಬೋದು, ಅಥವಾ ನೀವು ಚಪಾತಿ, ರೋಟಿ ಏನು ಜೊತೆ ಬೇಕಾದರೂ ತಿನ್ಬೋದು, ಎಲ್ಲದರ ಜೊತೆ ಮ್ಯಾಚ್ ಆಗುತ್ತೆ. ಸೊ ನೋಡಿ, ಇದನ್ನು ನೀವು ರೆಸಿಪಿ ಟ್ರೈ ಮಾಡಿ ಹೇಳಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಬೇರೆ ವೆರೈಟಿ ಆಫ್ ಏನು ರೆಸಿಪಿ ನಾವು ಟ್ರೈ ಮಾಡ್ಬೋದು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ದ್ಯಾಟ್ ನಾವು ಅದನ್ನು ಟ್ರೈ ಮಾಡಿ ವಿಡಿಯೋ ಮಾಡಿ ಹಾಕ್ತೀವಿ, ಆಯಿತಾ? ಸೊ ನಾವು ಇದನ್ನು ಮಟನ್ ಮಾಡಿದಾಗ ನಾವು ಬಗಾರ ರೈಸ್ ನಿಮಗೆ ಗೊತ್ತಿರ್ಬೋದು, ಆ ರೈಸ್ ಜೊತೆ ನಾವು ಕಾಂಬಿನೇಷನ್ ಮಾಡಿ ತಿಂದಿರೋದು. ರೊಟ್ಟಿ ಜೊತೆನೂ ಸ್ವಲ್ಪ ತಿಂದ್ವಿ. ಸೊ ತುಂಬ ಚೆನ್ನಾಗಿ ಟೇಸ್ಟ್ ಅಂತೂ ತುಂಬ ಟೇಸ್ಟಿಯಾಗಿ ಬಂತು.
ಸೊ ನೀವು ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ. ನೆಕ್ಸ್ಟ್ ಟೈಮ್